ಇದು ವಿತೌಟ್ ಕುಚ್ಚು ಬೇಕಾದರೂ ನೀವು ಟ್ರೈ ಮಾಡ್ಬೋದು, ವಿತ್ ಕುಚ್ಚು ಟ್ರೈ ಮಾಡ್ಬೋದು. ಈ ಡಿಸೈನ್ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಹಲೋ ಆಲ್, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಡಿಸೈನ್ಗೆ 10 ನಂಬರ್ ನೀಡಲ್ ಮತ್ತು 8 ಎಳೆ ದಾರನ ತೊಗೊಂಡು ಮೊದಲೇ ಬೀಡ್ಸ್ನ ಪೋಣಿಸಿ ಇಟ್ಕೊಂಡಿದ್ದೀನಿ. ನಾನು ವೈಟ್ ಕಲರ್ ಪರ್ಲ್ ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮಗೆ ನಿಮ್ಮ ಸ್ಯಾರಿ ಕಲರ್ ಯಾವ ಕಲರ್ ಇದ್ದರೆ ಆ ಕಲರ್ ಬೀಡ್ಸ್ನ ತೊಗೊಳ್ಳಿ. ನಾನು ಲಾಸ್ಟಲ್ಲಿ ಈ ರೀತಿ ಗಂಟನ್ನು ಹಾಕ್ಕೊಂಡಿದ್ದೀನಿ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಲೇಸ್ಗೆ ಡಿಸೈನ್ನ ಮಾಡ್ತಾಯಿದ್ದೀನಿ. ಮೊದಲು ಥ್ರೆಡ್ನ ಬಟ್ಟೆಗೆ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ನ ಮಾಡಿದ್ದಾದಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಲಾಕ್ ಮಾಡಿರ್ತೀವಲ್ಲ, ಲಾಕ್ನ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ ಮಾಡಬೇಕು. ಸಿಂಗಲ್ ಕ್ರೋಶನ ಹಾಕಿದಾದಮೇಲೆ 3 ಚೈನ್ಸ್ನ ಹಾಕ್ತಾಯಿದ್ದೀನಿ. 3 ಚೈನ್ಸ್ನ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಸಿಂಗಲ್ ಕ್ರೋಶ ಪಕ್ಕದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ, ಅಂದರೆ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. 3 ಚೈನ್ಸ್ನ ಹಾಕ್ಕೊಂಡು ಮತ್ತು ಡಬಲ್ ಕ್ರೋಶನ ಹಾಕಿದ್ದೀನಿ. ಮತ್ತು ಈಗ 2 ಚೈನ್ಸ್ನ ಹಾಕ್ತಾಯಿದ್ದೀನಿ. 2 ಚೈನ್ಸ್ನ ಹಾಕಿದ್ದಾದಮೇಲೆ ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ 3 ಚೈನು ಮತ್ತು ಡಬಲ್ ಕ್ರೋಶ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ, ಅಂದರೆ ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಈ ನಾವು ಫಸ್ಟು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಬಟ್ಟೆಗೆ, ಅಲ್ಲಿಗೆ ನಾನು ಡಬಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. ಸೆಕೆಂಡ್ ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ಅದೇ ರೀತಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. ನಾನು ಈ ಡಬಲ್ ಕ್ರೋಶೆಟ್ಗೆ ಟೋಟಲ್ 6 ಡಬಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. 4 ಕಂಪ್ಲೀಟ್ ಆಯಿತು. 6 ಡಬಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದಾದಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಮತ್ತು ನಾನು 6 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. 6 ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊತೀನಿ. ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ರೀತಿ ಸ್ಲ್ಯಾಂಟಾಗಿ ಇಟ್ಕೊಂಡು, ಇದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ, ಈ ರೀತಿ ಇಟ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ, ಅಂದರೆ ಡಬಲ್ ಕ್ರೋಶನ ಹಾಕಿದ್ದೀನಿ. ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಈಗ ಮತ್ತೆ 2 ಚೈನ್ಸ್ನ ಹಾಕ್ಕೊತೀನಿ. 1 2 ಚೈನ್ಸ್ನ ಹಾಕ್ಕೊಂಡು ನಾವು ಫಸ್ಟೇ ಬೀಡ್ಸ್ನ ಪೋಣಿಸಿ ಇಟ್ಕೊಂಡಿದ್ದೀವಲ್ಲ, ಬೀಡ್ಸ್ನ ನೀಡಲ್ ಕೆಳಗಡೆ ಸ್ಲೈಡ್ ಮಾಡಿಕೊಂಡು ಅಂದರೆ ತಳ್ಕೊಂಡು ಬೀಡ್ ಲಾಕ್ನ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ನ ಮಾಡಿಕೊಂಡು ಈಗ ನೋಡಿ ನೀಟಾಗಿ ಗಮನಿಸಿ, ಬೀಡನ್ನ ಈ ರೀತಿ ಫಿಂಗರಲ್ಲಿ ಇಟ್ಕೊಳ್ಳಿ ಗ್ರಿಪ್ಗೆ. ಬೀಡ್ ಹಾಕೋದಕ್ಕಿಂತ ಮೊದಲು 2 ಚೈನ್ ಹಾಕಿರ್ತೀವಲ್ಲ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಹಾಕಬೇಕು. ಆಗ ಬೀಡು ಆರ್ಚ್ ಆಚೆ ಇದ್ದಂಗೆ ಕಾಣಿಸುತ್ತೆ, ಒಳಗಡೆ ಆರ್ಚ್ ಒಳಗಡೆ ಕಾಣಿಸಲ್ಲ, ಈ ರೀತಿ ಬರುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶ ಹಾಕಿರ್ತೀವಲ್ಲ, ಡಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ನಾನು ಮತ್ತೆ ಈ ಡಬಲ್ ಕ್ರೋಶೆಟ್ಗೆ ಡಬಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದರೆ ಅದನ್ನು ಡಬಲ್ ಕ್ರೋಶ ಅಂತಾರೆ. 2 ಟೈಮ್ಸ್ 2 ಲೂಪನ್ನು ನೀಡಲ್ನಿಂದ ಪಾಸ್ ಮಾಡಬೇಕು. 2 ಡಬಲ್ ಕ್ರೋಶೆಟ್ಸ್ ಕಂಪ್ಲೀಟ್ ಆಯಿತು. 3 4 5 ಆ್ಯಂಡ್ 6 ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ಈಗ ಇದನ್ನು ಈ ರೀತಿ ಬರುತ್ತೆ ಡಿಸೈನು. ಒಂದು ಫಸ್ಟ್ ಆರ್ಚಿಗೆ ನಾನು ಬೀಡ್ ಆ್ಯಡ್ ಮಾಡಿಲ್ಲ, ಮತ್ತು ನೆಕ್ಸ್ಟ್ ಆರ್ಚಿಗೆ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದನ್ನು ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತೆ. ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಬಟ್ಟೆಗೆ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇದೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ, ಅಂದರೆ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಈಗ 2 ಚೈನ್ಸ್ನ ಹಾಕ್ಕೊತೀನಿ. 1 2 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈಗ ಡಬಲ್ ಕ್ರೋಶ ಹಾಕಿರ್ತೀವಲ್ಲ, ಡಬಲ್ ಕ್ರೋಶೆಟ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು
ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತೆ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಒಂದೇ ಡಬಲ್ ಕ್ರೋಶನ ಹಾಕಿದ್ದೀನಿ. ಇದೇ ರೀತಿ ನಾನು 6 ಡಬಲ್ ಕ್ರೋಶೆಟ್ನ ಈ ಡಬಲ್ ಕ್ರೋಶೆಟ್ಗೆ ಹಾಕ್ಕೊತೀನಿ. ಇಲ್ಲಿ ಥರ್ಡ್ ಆರ್ಚ್ಗೆ ಬೀಡನ್ನ ಆ್ಯಡ್ ಮಾಡಿಲ್ಲ, ಅಂದರೆ ಒಂದು ಆರ್ಚ್ಗೆ ಬೀಡ್ ಆ್ಯಡ್ ಮಾಡದೆ ಆರ್ಚ್ನ ಮಾಡಿದ್ರೆ ಮತ್ತೊಂದು ಆರ್ಚ್ಗೆ ಬೀಡನ್ನ ಆ್ಯಡ್ ಮಾಡಿ ಆರ್ಚ್ನ ಮಾಡಬೇಕು. ಈ ರೀತಿ 1 ಬೈ 1 ಮಾಡ್ಕೊಂಡು ಹೋಗೋದು. ಈ ಸ್ಟೆಪ್ ಫುಲ್ ಇದೇ ರೀತಿ ಬರುತ್ತೆ. ನಾನು ಈಗ 6 ಡಬಲ್ ಕ್ರೋಶೆಟ್ನ ಹಾಕಿದಾದಮೇಲೆ ಇಲ್ಲಿ ನೋಡಿ ಈ ರೀತಿ ಬಂದಿದೆ, ಇಷ್ಟು ನೀಟಾಗಿ ಬಂದಿದೆ. ಈಗ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತೆ 2 ಲೂಪಿಂದ ನೀಡಲ್ನ ಪಾಸ್ ಮಾಡೋದು. ಡಬಲ್ ಕ್ರೋಶನ ಹಾಕಿದಾದ್ಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಈಗ ನೀಡಲ್ ಕೆಳಗಡೆ ಬೀಡನ್ನ ಸ್ಲೈಡ್ ಮಾಡ್ಕೊತೀನಿ. ಬೀಡನ್ನ ಸ್ಲೈಡ್ ಮಾಡಿಕೊಂಡು ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ನ ಮಾಡಿಕೊಂಡು ಬೀಡನ್ನ ಬೆರಳಲ್ಲಿ ಗ್ರಿಪ್ ಮಾಡ್ಕೊಂಡು ಇಟ್ಕೊಂಡು ಗ್ರಿಪ್ಗೆ ಈಗ 2 ಚೈನ್ ಹಾಕಿರ್ತೀವಲ್ಲ ಬೀಡ್ ಹಾಕೋದಕ್ಕಿಂತ ಮೊದಲು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಹಾಕ್ತೀನಿ. ಅದು ಬೀಡು ಆರ್ಚ್ ಔಟ್ಸೈಡ್ ಕಾಣಿಸುತ್ತೆ, ಆರ್ಚ್ ಒಳಗಡೆ ಕಾಣಿಸಲ್ಲ, ಆ ರೀತಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಅಲ್ಲಿಂದ ನೀಡಲ್ನ ಹಾಕಿ ಥ್ರೆಡ್ನ ತಂದು ಮತ್ತೆ ಆ ಡಬಲ್ ಕ್ರೋಶೆಟ್ಗೆ 6 ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಸಿಂಪಲ್ ಡಿಸೈನ್ ಆ್ಯಂಡ್ ಈಸಿ ಡಿಸೈನ್, ತುಂಬ ಎಲಿಗೆಂಟ್ ಲುಕ್ ಕೊಡ್ತಾಯಿದೆ ಈ ಡಿಸೈನು. ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಇದೆ. ಆ ಸ್ಟೆಪ್ ಹಾಕಿದಾದ್ಮೇಲೆ ಈ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ ವಿಡಿಯೋನ ಫುಲ್ ನೋಡಿ ಮತ್ತು ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಈಗ 6 ಡಬಲ್ ಕ್ರೋಶೆಟ್ನ ಹಾಕಿದ್ದೀನಿ. 6 ಡಬಲ್ ಕ್ರೋಶೆಟ್ನ ಹಾಕಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಬಟ್ಟೆಗೆ ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ನ ಹಾಕಿ ಮತ್ತು 2 ಚೈನ್ಸ್ನ ಹಾಕ್ಕೊಂಡು 6 ಡಬಲ್ ಕ್ರೋಶೆಟ್ನ ಹಾಕೋದು. ಇದೇ ರೀತಿ ಫುಲ್ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ನೀವು ಪರ್ಲ್ ಬೀಡ್ ಆ್ಯಡ್ ಮಾಡಿರೋ ಹತ್ರ ಗೋಲ್ಡ್ ಬೀಡ್ಸ್ ಅಥವಾ ಸಿಲ್ವರ್ ಬೀಡ್ಸ್ ನಿಮ್ಮ ಸ್ಯಾರಿಗೆ ತಕ್ಕಂತೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ಈಗ ಮತ್ತೆ ನೆಕ್ಸ್ಟ್ ಸ್ಟೆಪ್ಗೆ ನಾನು ಗ್ರೇ ಕಲರ್ ಥ್ರೆಡ್ನ ತೊಗೊಂಡು ಲಾಸ್ಟಲ್ಲಿ ಗಂಟು ಹಾಕ್ಕೊಂಡು ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ದೀವಲ್ಲ, ಫಸ್ಟ್ 2 ಚೈನ್ ಹಾಕಿ ಡಬಲ್ ಕ್ರೋಶನ ಮಾಡಿದ್ದಲ್ಲ ಅಲ್ಲಿ ಮಧ್ಯದಲ್ಲಿ ಒಂದು ಚೈನ್ ಥರ ಇರುತ್ತೆ, ಅಲ್ಲಿಗೆ ಥ್ರೆಡ್ನ ಲಾಕ್ ಮಾಡಬೇಕು. ಲಾಕ್ನ ಮಾಡಿದ್ದಾದಮೇಲೆ ಈಗ 3 ಚೈನ್ಸ್ನ ಹಾಕ್ಕೊತೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಲಾಕ್ ಮಾಡಿದ್ದೀವಲ್ಲ ಥ್ರೆಡ್ನ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ, ಅಂದರೆ ಡಬಲ್ ಕ್ರೋಶನ ಹಾಕಿದ್ದೀನಿ. ಈ ರೀತಿ ಸರ್ಕಲ್ ಫಾರ್ಮ್ ಆಗುತ್ತೆ. ಈಗ ಮತ್ತೆ 3 ಚೈನ್ಸ್ನ ಹಾಕ್ತೀನಿ. 1 2 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ನೋಡಿ ನಾವು 3 ಚೈನ್ ಮತ್ತು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಸೆಂಟ್ರಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ, ಅದು ಸರ್ಕಲ್ ಫಾರ್ಮ್ ಆಯಿತು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. 3 ಚೈನ್ಸ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು ಮತ್ತು 3 ಚೈನ್ ಮತ್ತು ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು ಮತ್ತು ಈ 2 ಲೂಪಿಂದ ನೀಡಲ್ನ ಪಾಸ್ ಮಾಡಬೇಕು, ಅಂದರೆ ಡಬಲ್ ಕ್ರೋಶನ ಹಾಕ್ಕೋಬೇಕು. ಸರ್ಕಲ್ ಫಾರ್ಮ್ ಆಯಿತು. 3 ಸರ್ಕಲ್ಸ್ ಕಂಪ್ಲೀಟ್ ಆಯಿತು. ಇದು 4th ಸರ್ಕಲ್ಲು. ನಾನು ಡಬಲ್ ಕ್ರೋಶ ಮತ್ತು 3 ಚೈನ್ ಹಾಕಿರ್ತೀನಲ್ಲ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಹಾಕೋದಕ್ಕೆ ನೀಡಲ್ ಮೇಲೆ ಒಂದು ಸರಿ ಮಾತ್ರ ಥ್ರೆಡ್ನ ಸುತ್ಕೋಬೇಕಾಗತ್ತೆ. 4 ಸರ್ಕಲ್ಸ್ ಕಂಪ್ಲೀಟ್ ಆಯಿತು. ಇದು ಲಾಸ್ಟು. 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 3 ಚೈನ್ ಮತ್ತು ಡಬಲ್ ಕ್ರೋಶ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ನಾನು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ.
5 ಸರ್ಕಲ್ಸ್ನ ಮಾಡ್ಕೊಂಡಿದ್ದಾದಮೇಲೆ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ವಲ್ಲ, ನೆಕ್ಸ್ಟ್ ಬೀಡ್ ಹಾಕಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದೆ. ಅದಲ್ಲದೆ ನೆಕ್ಸ್ಟು ಬೀಡ್ ಹಾಕ್ದೇ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ದೀನಲ್ಲ, ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ. ಸ್ಲ್ಯಾಂಟಿಂಗ್ 2 ಚೈನ್ ಗ್ಯಾಪ್ ಇರುತ್ತೆ, ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ ಈ ಸರ್ಕಲ್ಸ್ನ. ಇದೊಂಥರ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ 3rd ಸರ್ಕಲ್ ಇದೆಯಲ್ಲ, ಅಲ್ಲಿಗೆ ಕುಚ್ಚು ಹಾಕ್ಬೋದು. ಇದು ವಿತೌಟ್ ಕುಚ್ಚು ಸಹ ಟ್ರೈ ಮಾಡ್ಬೋದು. ಮತ್ತು ಈಗ 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಲಾಕ್ನ ಮಾಡಿದ್ದೀವಲ್ಲ, ಆ ಲಾಕ್ ಮಾಡಿರೋ ಹತ್ರನೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಫಸ್ಟ್ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿ ಮತ್ತೆ 2 ಲೂಪಿಂದ ನೀಡಲ್ನ ಪಾಸ್ ಮಾಡಿದ್ದೀನಿ. ಡಬಲ್ ಕ್ರೋಶನ ಹಾಕಿದ್ದೀನಿ, ಅದು ಸರ್ಕಲ್ ಫಾರ್ಮ್ ಆಯಿತು. ಮತ್ತು ಅದೇ ರೀತಿ 3 ಚೈನ್ಸ್ನ ಹಾಕ್ಕೊಂಡು ಈ 3 ಚೈನ್ ಮತ್ತು ಡಬಲ್ ಕ್ರೋಶ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಸೆಕೆಂಡ್ ಸರ್ಕಲ್ ಕಂಪ್ಲೀಟ್ ಆಯಿತು. ಇದೇ ರೀತಿ 5 ಸರ್ಕಲ್ಸ್ನ ಮಾಡ್ಕೊತೀನಿ. ನೀವು ವಿತೌಟ್ ಕುಚ್ಚು ಹಾಕೋದಾದರೆ 6 ಸರ್ಕಲ್ಸ್ನ ಮಾಡ್ಕೊಳ್ಳಿ. ಶೇಪ್ ಇನ್ನು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನಾನು 5 ಸರ್ಕಲ್ಸ್ ಕುಚ್ಚು ಹಾಕೋದ್ರಿಂದ ಸೆಂಟ್ರಲ್ಲಿ ಬರೋದ್ರಿಂದ 5 ಸರ್ಕಲ್ಸ್ನ ಹಾಕ್ಕೊಂಡಿದ್ದೀನಿ. ಇದು 4th ಸರ್ಕಲ್. 3 ಚೈನ್ಸ್ನ ಹಾಕ್ಕೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ನಾವು 3 ಚೈನ್ ಮತ್ತು ಡಬಲ್ ಕ್ರೋಶ ಹಾಕಿರ್ತೀವಲ್ಲ, ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶನ ಹಾಕಿದ್ದಾದಮೇಲೆ ಇಲ್ಲಿ ನೋಡಿ, ನಾನು ಬೀಡ್ ಹಾಕದೆ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿದ್ದೆಲ್ಲ, ಅಲ್ಲಿಗೆ ಲಾಕ್ನ ಮಾಡ್ತಾಯಿದ್ದೀನಿ. 2 ಚೈನ್ ಮತ್ತು ಡಬಲ್ ಕ್ರೋಶ ಮಧ್ಯದಲ್ಲಿ ಲಾಕ್ನ ಮಾಡ್ತಾಯಿದ್ದೀನಿ. ಡಿಸೈನ್ ಈ ರೀತಿ ಬರುತ್ತೆ. ಈ ಡಿಸೈನ್ ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಈಗ ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಲಾಕ್ ಮಾಡಿದ್ದೀವಲ್ಲ, ಸೇಮ್ ಪ್ಲೇಸಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶನ ಹಾಕಿದ್ಮೇಲೆ ಸರ್ಕಲ್ ಫಾರ್ಮ್ ಆಯಿತು. ಮತ್ತು 3 ಚೈನ್ಸ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು. 3 ಚೈನ್ ಮತ್ತು ಡಬಲ್ ಕ್ರೋಶ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶನ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ಫುಲ್ ಕಂಟಿನ್ಯೂ ಮಾಡಬೇಕು. ಇದು ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೆಕೆಂಡ್ ಸ್ಟೆಪ್ ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಈ ಡಿಸೈನ್ ವಿತೌಟ್ ಕುಚ್ಚು ಬೇಕಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ತುಂಬ ಎಲಿಗೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ ವಿತೌಟ್ ಕುಚ್ಚು ಸಹ. ಒಂದು ಸರಿ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು 3rd ಸರ್ಕಲ್ ಇದೆಯಲ್ಲ ಮಧ್ಯದಲ್ಲಿ, ಇಲ್ಲಿಗೆ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚು ಎಲ್ಲ ಕಟ್ಟಿದಾದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ನಾನು ಕುಚ್ಚು ಚಿಕ್ಕದಾಗಿ ಕಟ್ಟಿದ್ದೀನಿ. ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.